ನಮಸ್ಕಾರ ರೀ ಎಲ್ಲರೂ. ಸಂಬಂಧಗಳು ಅಂತೇಳಿ ಬಂದಾಗ ನನಗೆ ನೆನಪಾಗೋವು ಎರಡು ರೀತಿಯ ಸಂಬಂಧಗಳು. ಯಾವಪ್ಪ ಅಂದ್ರೆ ಕೆಲವೊಂದು ಸಂಬಂಧಗಳನ್ನು ನಾವು ಬದಲು ಮಾಡೋಕ್ಕಾಗಂಗಿಲ್ಲ. ಅವ್ವ, ಅಪ್ಪ, ಅಣ್ಣ, ತಂಗಿ, ಅಕ್ಕ. ಸೊ ನಾವು ಹುಟ್ಟೋಕ್ಕಿಂತ ಮುಂಚೆನ ಈ ಒಂದು ಸಂಬಂಧಗಳ ಜೊತೆನ ಬಂದಿರ್ತೀವಿ. ಇನ್ನೂ ಕೆಲವೊಂದು ಸಂಬಂಧಗಳಿರ್ತಾವೆ. ಸೊ ಅವು ಯಾವಪ್ಪ ಅಂದ್ರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಆಮೇಲೆ ಇನ್ನೂ ಕೆಲವೊಂದು ಎಲ್ಲಿ ಕೆಲಸ ಮಾಡ್ತಿರ್ತೀವಲ್ಲ ಅಲ್ಲಿ ಕೆಲವೊಂದು ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೊಂಡಿರ್ತೀವಿ. ಸೊ ಈ ರೀತಿ ಸಂಬಂಧಗಳನ್ನು ನಾವು ಬೇಕು ಅಂದ್ರೆ ಅಥವಾ ಅವಶ್ಯಕತೆ ಬಿತ್ತು ಅಂದ್ರೆ ಅಥವಾ ನಮಗೆ ಅದರಿಂದ ಭಾಳ ಟಾರ್ಚರ್ ಆಗ್ತಿತ್ತು ಅಂದ್ರೆ ನಾವು ಈ ಸಂಬಂಧಗಳನ್ನು ಬಿಟ್ಟು ಕೊಡ್ಬೋದು. ಬಟ್ ಕೆಲವೊಂದು ಸಂಬಂಧಗಳನ್ನು ನಾವಂತೂ ಬಿಟ್ಟು ಕೊಡೋಕ್ಕಾಗಂಗಿಲ್ಲ. ಸೊ ಅದ್ರ ಸಲುವಾಗಿ ನನ್ನ ಇಂಟೆನ್ಷನ್ ಏನಪ್ಪ ಅಂದ್ರೆ ಕೆಲವೊಂದು ತತ್ವಗಳು ಅಥವಾ ಕೆಲವೊಂದು ಮಾತುಗಳನ್ನ ನಾವು ನೆನಪಿಟ್ಕೊಂಡ್ರೆ ಬದಲಾಗುವಂಥ ಏನು ಸಂಬಂಧಗಳಿದಾವಲ್ಲ ಅದ್ರ ಜೊತೆಗೆ ಬದಲಾಗದಂಥ ಸಂಬಂಧಗಳನ್ನು ನಾವು ಗಟ್ಟಿಯಾಗಿ ಇಟ್ಕೋಬೋದು. ಎಷ್ಟೋ ಜನ ತತ್ವಜ್ಞಾನಿಗಳು ಮತ್ತು ತಿಳಿದಂಥವರು ಈ 5 ಮಾತುಗಳನ್ನ ನೆನಪಿಟ್ಕೊಂಡ್ರೆ ನಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿಸ್ಬೋದು ಮತ್ತು ನಮ್ಮ ಸಂಬಂಧದೊಳಗಡೆ ನಾವು ಖುಷಿಯಾಗಿರ್ಬೋದು ಅಂತೇಳಿ ಹೇಳಿದ್ದಾರೆ. ಸೊ ಬರ್ರಿ ಯಾವ 5 ಮಾತುಗಳು ಅಂತೇಳಿ ತಿಳ್ಕೊಂಡು ಬರ್ರಿ. ಮೊದಲನೇದಾಗಿ ಲಿಸನ್ ಟು ಅಂಡರ್ಸ್ಟ್ಯಾಂಡ್, ನಾಟ್ ಟು ರಿಪ್ಲೈ. ಅಂದ್ರೆ ಯಾರೋ ಒಬ್ಬರ ಮುಂದಿನ ವ್ಯಕ್ತಿ, ಆ ವ್ಯಕ್ತಿ ಯಾರಾದರೂ ಆಗಿರಲಿ, ಆ ವ್ಯಕ್ತಿ ಅಪ್ಪ ಆಗಿರಲಿ, ಅಣ್ಣ ಆಗಿರಲಿ, ಅಕ್ಕ ಆಗಿರಲಿ, ಅಥವಾ ನಿಮ್ಮ ಲವರ್ ಆಗಿರಲಿ, ಎನಿಬಡಿ ಯಾರೇ ಆಗಿರಲಿ, ಆ ವ್ಯಕ್ತಿ ಏನು ಹೇಳಾಕತ್ತಿದನಪ್ಪ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಈಗ ನಮ್ಗೆ ಕೆಲವೊಂದು ಸರ್ತಿ ಏನಾಗೈತೆ ಅಂದ್ರೆ ಕೆಲವೊಂದು ಸಂಬಂಧಗಳು ಒಂದು ಸ್ವಲ್ಪ ಬಿರುಕು ಉಂಟಾದಾಗ ಆ ವ್ಯಕ್ತಿ ಏನೇ ಹೇಳಿದ್ರು ನಾವು ಅದನ್ನು ಅಂಡರ್ಸ್ಟ್ಯಾಂಡ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಕೇಳಿಸ್ಕೊಳಂಗಿಲ್ಲ. ಅವ್ರಿಗೆ ಉತ್ತರ ಒಂದು ಏನು ಕೊಡಬೇಕು ಅಥವಾ ಏನು ಕೌಂಟರ್ ಕೊಡಬೇಕು ಅನ್ನೋದು ಯೋಚನೆ ಮಾಡ್ಕೊಂಡು ನಾವೇನು ಮಾಡ್ತೀವಪ್ಪ ಅದನ್ನು ಕೇಳಿಸ್ಕೊತಾ ಇರ್ತೀವಿ. ಸೊ ಫಸ್ಟ್ ಮಾತು ನೀವು ಏನು ನೆನಪಿಟ್ಕೋಬೇಕಂದ್ರೆ ಅವ್ರು ಯಾವುದೇ ರೀತಿಯಾಗಿ ಹೇಳಕ್ಕೆ ಟ್ರೈ ಮಾಡಲಿ, ಅವ್ರು ಪಾಸಿಟಿವ್ ಆಗಿ ಹೇಳಿ, ನೆಗೆಟಿವ್ ಆಗಿ ಹೇಳಿ, ಬಟ್ ನೀವು ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳೋದು ಕಲೀರಿ. ಯಾಕೆ ಕೇಳಿಸ್ಕೋಬೇಕಪ್ಪ ಅಂದ್ರೆ ಆ ಕೇಳಿಸ್ಕೊಂಡು ಅವ್ರು ಏನು ಹೇಳಕತ್ತಿದಾರೆ ಅಂತೇಳಿ ಅರ್ಥ ಮಾಡ್ಕೋಬೇಕು. ಆಮೇಲೆ ನಿಮ್ಗೆ ಏನೋ ಕ್ವಶನ್ಸ್ ಇದ್ದಿರೋ ಏನೇ ಇದ್ರೂ ಹೇಳ್ಬೋದು. ಬಟ್ ನಾವು ಈಗ ಏನು ಮಾಡಕತ್ತಿದ್ದೇವೆ ಅಂದ್ರೆ ಅವರು ಹೇಳೋಕ್ಕಿಂತ ಮುಂಚೆ ನಮ್ಗೆ ಆನ್ಸರ್ ರೆಡಿ ಇರ್ತೈತಿ. ಅವರು ಏನೋ ಒಂದು ಅನ್ಬೇಕು, ನಾವು ಅದಕ್ಕೆ ಕೌಂಟರ್ ಕೊಟ್ಟ ಇನ್ನೊಂದೇನೋ ಅನ್ಬೇಕು ಅಂತೇಳಿ. ಸೊ ಆ ರೀತಿ ತಪ್ಪನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಅವ್ರು ಏನು ಹೇಳಕತ್ತಿದಾರಲ್ಲ ಅದನ್ನು ಕ್ಲಿಯರಾಗಿ ಕೇಳಿಸ್ಕೊಡ್ರಿ, ಅರ್ಥ ಮಾಡ್ಕೊಡ್ರಿ. ಸೊ ಎರಡನೇ ಮಾತು ಯಾವುದಪ್ಪ ಅಂದ್ರೆ ಡೋಂಟ್ ಹ್ಯಾವ್ ಅ ಕಮ್ಯುನಿಕೇಷನ್ ಗ್ಯಾಪ್ ಇನ್ ಯುವರ್ ರಿಲೇಷನ್ಶಿಪ್. ಅಂದ್ರೆ ನಿಮ್ಮ ಸಂಬಂಧದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದಾಗ ಸೊ ನೀವು ಮಾತಾಡೋದನ್ನು ನಿಲ್ಸಕ್ಕೆ ಹೋಗ್ಬೇಡ್ರಿ. ಅಥವಾ ಒಂದು ಶಾರ್ಟ್ ಗ್ಯಾಪ್ ಕೊಡ್ತೀವಿ ನಾವು, ಅವರೇ ಬಂದು ಮಾತಾಡ್ಸ್ಲಿ ಅಂತೇಳಿ. ಸೊ ಆ ಗ್ಯಾಪನ್ನ ಕೊಡಕ್ಕೆ ಹೋಗ್ಬೇಡ್ರಿ. ಸೊ ನಿಮಗೆ ಏನು ಅನಿಸಿರ್ತೈತಿ ಯಾವುದೋ ಒಂದು ಸನ್ನಿವೇಶನದೊಳಗಡೆ ಅಥವಾ ಯಾವುದೋ ಘಟನೆ ನಿಮಗೆ ನೋವಾಗಿರ್ತೈತಲ್ಲ ಆ ಘಟನೆ ಬಗ್ಗೆ ಕ್ಲಿಯರಾಗಿ ಅವ್ರ ಜೊತೆ ಹೋಗಿ ಮಾತಾಡ್ರಿ. ಅಂದಾಗ ಏನಾಗ್ತೈತೆ ಅಂದ್ರೆ ಅವ್ರದ್ದು ತಪ್ಪಿರಲಿ ಅಥವಾ ನಿಮ್ದು ತಪ್ಪಿರಲಿ, ಅದು ಮಾತುಕತೆ ಶುರು ಇತ್ತು ಅಂದ್ರೆ ಅದೇನಾಗ್ತೈತಪ್ಪ ಅಂದ್ರೆ ರಿಲೇಷನ್ಶಿಪ್ ಯಾವತ್ತೂ ಎಂಡ್ ಆಗಂಗಿಲ್ಲ. ಅದರಿಂದ ಏನಾಗ್ತೈತೆ ಅಂದ್ರೆ ಬೆಳವಣಿಗೆ ಆಗ್ತೈತಿ. ಆಮೇಲೆ ಮುಂದಿನ ಮನುಷ್ಯರಿಗೆ ಗೊತ್ತಾಗ್ತೈತಿ, ಮುಂದಿನ ಆ ವ್ಯಕ್ತಿಗೆ ಗೊತ್ತಾಗ್ತೈತಿ. ಸೊ ನಾ ಏನಾದರೂ ಈ ರೀತಿ ಆ್ಯಕ್ಷನ್ ತೊಗೊಂಡೆ ಅಂದ್ರೆ ನೆಕ್ಸ್ಟ್ ಪರ್ಸನ್ಗೆ ಪ್ರಾಬ್ಲಮ್ ಆಗ್ತೈತಿ ಅಂತೇಳಿ ಅವ್ರಿಗೂ ಒಂದು ಅಂಶ ಗೊತ್ತಾಗ್ತೈತಿ. ನೀವು ಕಮ್ಯುನಿಕೇಷನ್ ಗ್ಯಾಪ್ ಇಟ್ಟು ಸಪೋಸ್ ಅವ್ರ ಜೊತೆ ಮಾತಾಡೋದು ಬಿಟ್ರಿ ಅಥವಾ ಒಂದು ಸರ್ಟೆನ್ ಪೀರಿಯಡ್ ಆಫ್ ಟೈಮ್ ಅವ್ರ ಜೊತೆ ಮಾತಾಡಲಿಲ್ಲ, ನಿಮ್ಗೆ ಯಾವ ರೀತಿ ಫೀಲ್ ಆಗತ್ತೈತಿ ಅಂತೇಳಿ ನೀವು ಹೇಳ್ಕೊಲಿಲ್ಲ, ಆ ಕಮ್ಯುನಿಕೇಟ್ ಮಾಡಲಿಲ್ಲ ಅಂದ್ರೆ ಆ ವ್ಯಕ್ತಿಗೆ ಗೊತ್ತಾದ್ರೂ ಆಗಬಹುದು, ಗೊತ್ತಾಗದೇನೂ ಇರಬಹುದು ನಿಮ್ಗೆ ಈ ರೀತಿ ಪ್ರಾಬ್ಲಮ್ ಆಗತ್ತೈತೆ ಅಂತ. ಅವ್ರೇನು ತಿಳ್ಕೊತಾರಂದ್ರೆ ನನ್ನಿಂದನ ಆ ವ್ಯಕ್ತಿ ಡಿಸಿಷನ್ ತೊಗೊಂಡು ದೂರ ಇದ್ದಾನು ಅಂತೇಳಿ ಅವರು ನಿಮಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಂಗಿಲ್ಲ. ಸೊ ಆ ರೀತಿ ತಪ್ಪನ್ನು ನೀವು ಮಾಡಬೇಕು. ಸೊ ಮೂರನೇ ಮಾತು ಯಾವುದಪ್ಪ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಸೊ ನಾವೇನು ಮಾಡ್ತೀವಿ ಅಂದ್ರೆ ಎರಡು ಸಂಬಂಧಗಳು ಅಥವಾ ಸಂಬಂಧಗಳು ಬೆರಕು ಬಂದಾಗ ಇನ್ನೊಬ್ಬ ವ್ಯಕ್ತಿಯ ಸಹಾಯವನ್ನು ತೊಗೊಳಕ್ಕೆ ನೋಡ್ತೀವಿ. ಅಂದ್ರೆ ಮೂರನೇ ವ್ಯಕ್ತಿನ ಇನ್ವಾಲ್ವ್ ಮಾಡ್ಕೊಂಡು ಈ ಸಿಚುವೇಶನ್ನ ಸರಿ ಮಾಡ್ಕೊಳಕ್ಕೆ ನೋಡ್ತೀವಿ. ಸೊ ದಯವಿಟ್ಟು ಇಬ್ಬರ ನಡುವೆ ಮೂರನೇದವರಿಗೆ ಅವಕಾಶ ಕೊಡಕ್ಕೆ ಹೋಗ್ಬೇಡಿ. ನಿಮ್ಮ ನಡುವೆ ಏನು ಪ್ರಾಬ್ಲಮ್ ಅಥವಾ ಜಗಳ ಆಗಿರ್ತೈತಿ ಅಥವಾ ಏನೋ ಮಾತುಕತೆ ನಿಂತಿರ್ತೈತಲ್ಲ ಅದು ನಿಮ್ಮಿಂದನ ಶುರು ಆಗಬೇಕು. ಆ ಗ್ಯಾಪ್ ಕೊಡಕ್ಕೆ ಹೋಗ್ಬೇಡ್ರಿ. ಇಬ್ಬರ ನಡುವೆ ಇನ್ನೊಬ್ಬರನ್ನ ತೊಗೊಂಬಂದ್ರಿ ಅಂದ್ರೆ ಆ ಗ್ಯಾಪ್ ಇನ್ನೂ ಜಾಸ್ತಿ ಆಗ್ತೈತಿ, ಹೊರತಾಗಿ ಕಡಿಮೆ ಆಗಂಗಿಲ್ಲ. ಸೊ ಮ್ಯಾಕ್ಸಿಮಮ್ 99% ಆಫ್ ದ ಕೇಸಸ್ ಒಳಗಡೆ ಹಿಂಗೆ ಆಗೈತಿ. ಸೊ ಕೆಲವೊಂದು 1% ಕೇಸ್ ಇರ್ಬೋದು, ಥರ್ಡ್ ಪರ್ಸನ್ ಎಂಟ್ರಿ ಆಗಿ ಎಲ್ಲೋ ಸುಧಾರಿಸಿರ್ಬೋದು. ಸೊ ಅದಕ್ಕೋಸ್ಕರ ಅದಕ್ಕೆ ಆಸ್ಪದ ಕೊಡಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ಮ ನಡುವೆ ಏನೇನೈತಲ್ಲ ಅದನ್ನು ನೀವೇ ಮಾತಾಡಿಕೊಂಡು ನೀವೇ ಬಗೆಹರಿಸ್ಕೊಳ್ಳೋದೇನೈತಲ್ಲ ಅದು ಏನಾಗ್ತೈತಿ ಅಂದ್ರೆ ನಿಮ್ಮ ರಿಲೇಷನ್ಶಿಪ್ನ ಇನ್ನೂ ಸ್ಟ್ರಾಂಗ್ ಮಾಡ್ತೈತಿ. ಸೊ ನೀವು ಹೋಗಿ ಇನ್ನೊಬ್ರ ಹತ್ರ ಏನೋ ಹೇಳೋದು, ಅವ್ರು ಹೋಗಿ ಕನ್ವೆ ಮಾಡೋದು, ನೀವು ಹೇಳಿರೋದಕ್ಕೂ ಅವ್ರು ಹೇಳಿರೋದಕ್ಕೂ ವ್ಯತ್ಯಾಸ ಆಗಬಹುದು, ಇನ್ನೂ ಬಿರುಕು ದೂರ ಆಗಬಹುದು.
ಸೊ ಅದ್ರ ಸಲುವಾಗಿ ಏನು ಮಾಡಿರಿ ಅಂದ್ರೆ ನಿಮ್ಮ ಡೈರೆಕ್ಟ್ ಕಾಂಟ್ಯಾಕ್ಟನ್ನು ಟ್ರೈ ಮಾಡಿ. 4ನೇ ಮಾತು ಯಾವುದಪ್ಪ ಅಂದ್ರೆ ಥಿಂಕ್ ಮೆಚ್ಯೂರ್ಡ್ ಅಂದ್ರೆ ನಿಮ್ಮ ಯೋಚನಾ ಶಕ್ತಿ ಯಾವ ರೀತಿ ಇರಬೇಕಪ್ಪ ಅಂದ್ರೆ ಮೆಚ್ಯೂರ್ಡ್ ಆಗಿ ನೀವು ಥಿಂಕ್ ಮಾಡಬೇಕು. ಅಂದ್ರೆ ಮಾತಾಡಬೇಕು, ಸಂಬಂಧ ಒಳಗಡೆ ಏನೋ ಒಂದು ಆದಾಗ ಮಾತಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಇರ್ತೈತಿ. ಎಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಮತ್ತು ಯಾವಾಗ ಮಾತಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಇದು ನಿಮಗೆ ಗೊತ್ತಿತ್ತು ಅಂದ್ರೆ ನೀವು ಮೆಚ್ಯೂರ್ಡ್ ಆಗಿದ್ದೀರಿ ಅಂತೇಳಿ ಅರ್ಥ. ಅಂದ್ರೆ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡಿ ಏನೋ ಒಂದು ಡಿಸಿಷನ್ ತೊಗೋತೀರಿ ಅಂತೇಳಿ ಅರ್ಥ. ಸೊ ಭಾಳ ಇಂಪಾರ್ಟೆಂಟ್ ಆಗಿರೋದು 5ನೇ ಮಾತು ಯಾವುದಪ್ಪ ಅಂದ್ರೆ ನಿಮ್ಮ ಈಗೋ ಮತ್ತು ಸಾರಿ ಅನ್ನೋ ಪದ. ಸೊ ಎಷ್ಟು ಇಂಪಾರ್ಟೆಂಟ್ ಐತಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಎಲ್ಲ ರಿಲೇಷನ್ ಒಳಗಡೆನೂ ಈ ಒಂದು ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಈ ಒಂದು ಕಾನ್ಸೆಪ್ಟ್ ಏನೈತಲ್ಲ ಭಾಳ ಟಚ್ ಆಗ್ತಿರ್ತೈತಿ. ಯಾಕಪ್ಪ ಅಂದ್ರೆ ಸೊ ನಮ್ಮೆಲ್ಲರಿಗೂ ಏನಿರ್ತೈತೆ ಅಂದ್ರೆ ಪ್ರತಿ ಸರ್ತಿ ನಾನು ಯಾಕೆ ಆ ನೆಕ್ಸ್ಟ್ ಪರ್ಸನ್ಗೆ ಹೋಗಿ ಸಾರಿ ಕೇಳಬೇಕು ಅಥವಾ ನಾನು ಹೋಗಿ ಮಾತಾಡಿಸ್ಬೇಕು. ಸೊ ಈ ರೀತಿ ಪ್ರತಿ ಸರ್ತಿ ನಾನು ಮಾಡಬೇಕಲ್ಲ ಅಂತೇಳಿ ಅನ್ನಿಸ್ತೈತೆ ನಿಮ್ಗೆ. ಬಟ್ ಒಂದು ಮಾತು ಏನು ನಿಜಪ್ಪ ಅಂದ್ರೆ ಸೊ ನೀವು ಸಂಬಂಧಗಳನ್ನು ಬೆಳೆಸ್ಕೊಂಡಿರ್ತಾರಲ್ಲ ಅದು ಅದೇ ರೀತಿ ಇರ್ತೈತಿ. ಪ್ರತಿ ಸರ್ತಿ ಒಬ್ಬ ಮನುಷ್ಯ ಸಾರಿ ಕೇಳ್ತಾನೋ ಈ ನೆಕ್ಸ್ಟ್ ಪರ್ಸನ್ಗೆ ಏನಾಗ್ಬಿಡ್ತೈತಪ್ಪ ಅಂದ್ರೆ ರೂಢಿ ಆಗ್ತೈತಿ. ಬಟ್ ರೂಢಿ ಆಗಿದೆ ಅಂತ ಒಂದೇ ಕಾರಣಕ್ಕೆ ಈ ವ್ಯಕ್ತಿ ಒಳ್ಳೆಯವನಲ್ಲ ಅಂತೇಳಿ ನಾವು ಡಿಸೈಡ್ ಮಾಡೋಕ್ಕಾಗಂಗಿಲ್ಲ. ಸೊ ನೀವು ಆ ರೀತಿ ಆಲ್ರೆಡಿ ರೂಢಿ ಮಾಡ್ಕೊಂಡಿದ್ದೀರಿ, ಸಾರಿ ಕೇಳೋದಾಗಿರ್ಬೋದು ಅಥವಾ ನೀವು ಅಹಂ ಇಟ್ಕೊಳ್ಳಾರ್ದೆ ಆ ಸಂಬಂಧನ ಬೆಳೆಸ್ಕೊಂಡು ಹೋಗಿರ್ತೀರಿ. ಬಟ್ ನೀವು ಒಂದು ಪಾಯಿಂಟ್ ಆಫ್ ಟೈಮ್ ಒಳಗಡೆ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಅದನ್ನು ಬೇರೆ ರೀತಿ ಎಕ್ಸ್ಪೆಕ್ಟ್ ಇಲ್ಲ, ಇಷ್ಟು ದಿನ ನಾ ಸಾರಿ ಕೇಳಿದ್ದೀನಿ ಇನ್ಮೇಲೆ ಅವ್ರು ಕೇಳಲಿ ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ತೀವಲ್ಲ. ಸೊ ಅದು ಒಂದು ಸ್ವಲ್ಪ ರಾಂಗ್ ಆಗಿ ಕನ್ವರ್ಟ್ ಆಗ್ತದೆ. ಯಾವ ರೀತಿ ಹಣ ಗಳಿಸಬೇಕು, ಜ್ಞಾನ ಗಳಿಸಬೇಕು ಅನ್ನೋದು ಇಂಪಾರ್ಟೆಂಟ್ ಐತಲ್ಲ, ಅದೇ ರೀತಿ ಜನ ಗಳಿಸಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಜನ ಗಳಿಸಬೇಕು ಅಂತೇಳಿ ನಾವು ಹೋಗಿ ಎಲ್ಲರನ್ನೂ ಇಂಪ್ರೆಸ್ ಮಾಡೋದಲ್ಲ. ಸೊ ಯಾರನ್ನೂ ಇಂಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಯಾರ ಜೊತೆ ಬೆಳ್ಕೊಂಡು ಬಂದಿದ್ದೀರಿ ಅಥವಾ ಯಾರ ಜೊತೆ ಇದ್ದೀರಲ್ಲ, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಹಾಗೆ ನಿಮ್ಮ ಕಲೀಗ್ಸ್ ಆಗಿರ್ಬೋದು, ಸೊ ಯಾರ ಜೊತೆ ನೀವು ಇರ್ತೀರಲ್ಲ ಅವ್ರ ಜೊತೆ ಚೆನ್ನಾಗಿರ್ರಿ. ಯಾಕಂದ್ರೆ ಇಡೀ ಜೀವನದ ಉದ್ದೇಶ ಏನೈತಪ್ಪ ಅಂದ್ರೆ ನೀವು ಎಷ್ಟು ಹಣ ಗಳಿಸಿದ್ರೂ ನೆಮ್ಮದಿಯಾಗಿ ಮತ್ತು ಖುಷಿಯಾಗಿರೋದನ್ನು ಭಾಳ ಇಂಪಾರ್ಟೆಂಟ್ ಐತಿ. ಎಷ್ಟೋ ರಿಸರ್ಚ್ಗಳು, ಎಷ್ಟೋ ಸ್ಟಡೀಸ್ ಹೇಳಿದಾವ, ಯಾವ ವ್ಯಕ್ತಿ ಒಬ್ಬ ಪಾರ್ಟ್ನರ್ ಜೊತೆ ಚಲೋ ಇರ್ತಾನೆ, ಫ್ರೆಂಡ್ಸ್ ಜೊತೆ ಚಲೋ ಇರ್ತಾನೆ, ಫ್ಯಾಮಿಲಿ ಜೊತೆ ಚಲೋ ಇರ್ತಾನಲ್ಲ, ಆ ವ್ಯಕ್ತಿ ಸೊ ಫುಲ್ ಹ್ಯಾಪಿ ಆಗಿರ್ಬೋದು, ಪೀಸ್ ಆಗಿರ್ಬೋದು, ಆಮೇಲೆ ಆ ವ್ಯಕ್ತಿ ಕಡೆ ಹಂಗೆ ದುಡ್ಡು ಹರಿದು ಬರ್ತೈತೆ ಅಂತೇಳಿ ಎಷ್ಟೋ ಸ್ಟಡಿ ಆಗಿದೆ. ಎಲ್ಲರೂ ಚೆನ್ನಾಗಿರ್ರಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಧನ್ಯವಾದ.